ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ನಿಂಬೆಹಣ್ಣಿನ ಚಿತ್ರಾನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ತುಂಬಾ ಈಸಿ ಇದು. ಆದರೆ ಇವತ್ತು ನಾನು ನಮ್ಮನೇಲಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮೊಂದಿಗೆಲ್ಲ ಹಂಚ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿನ ಬೇಯಿಸ್ಕೊಂಡು ಈ ರೀತಿ ಉದುರಾಗಿ ಅನ್ನನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದು ಸೋನಾ ಮಸೂರಿ ಅಕ್ಕಿ, ಸುಮಾರು 200 ಗ್ರಾಮನಷ್ಟು ಅಕ್ಕಿ ಇಲ್ಲಿದೆ. ಈ ಅಕ್ಕಿನ ನೀವು ಕುಕ್ಕರ್ನಲ್ಲಾದರೂ ಬೇಯಿಸಿಟ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಾದರೂ ಅನ್ನ ರೆಡಿ ಮಾಡಿಟ್ಕೋಬಹುದು. ಕುಕ್ಕರ್ನಲ್ಲಿ ಬೇಯಿಸಿದರೆ ಕುಕ್ಕರ್ ಆವಿ ಹೋದ ತಕ್ಷಣ ನೀವು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಆರಕ್ಕೆ ಇಡಬೇಕಾಗುತ್ತೆ. ನಾನಿಲ್ಲಿ ಇವತ್ತು ಕುಕ್ಕರ್ನಲ್ಲೇ ಬೇಯಿಸಿಟ್ಕೊಂಡಿದ್ದೀನಿ. ಆದರೆ ಉದುದ್ರಾಗಿದ್ದರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಬಾಣಲಿನಲ್ಲಿ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅನ್ನ ರೆಡಿಯಾಗಿದ್ದರೆ 5 ಮಿನಿಟ್ಸಲ್ಲಿ ಚಿತ್ರಾನ್ನ ಲೆಮನ್ ರೈಸ್ನ ರೆಡಿ ಮಾಡಿಬಿಡಬಹುದು. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಬೇಳೆಗಳೆಲ್ಲ ಹಾಕಿದರೆ ಚಿತ್ರಾನ್ನಗೆ ಒಂದು ಕ್ರಂಚಿ ಫೀಲಿಂಗ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಸೇರಿಸಿರೋದು ಹುರಿದಂತಹ ಕಡಲೆಕಾಯಿ ಬೀಜ. ಹುರಿದ ಕಡಲೆಕಾಯಿ ಬೀಜನ ಇಲ್ಲಿ ಚಿತ್ರಾನ್ನಕ್ಕೆ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಬೇಕು ಅಂದರೆ ಈ ಸ್ಟೇಜಲ್ಲಿ ನೀವು ಗೋಡಂಬಿ ಬೀಜನೂ ಸಹ ಸೇರಿಸಬಹುದು. ಹಾಗೆ ಖಾರಕ್ಕೆ ಒಂದು 2 ರಿಂದ 3 ಹಸಿಮೆಣಸಿನಕಾಯಿನ ಉದುದ್ದಾಗಿ ಸೀಳ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ, ಕಲರ್ ಕೊಡೋದಕ್ಕೆ. ಲೈಟಾಗಿ ಲೆಮನ್ ಎಲ್ಲೋ ಇದ್ದರೆ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ. ಹಾಗೆಯೇ ಸ್ವಲ್ಪ ಹಿಂಗಿನ ಪುಡಿನೂ ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆಯೇ ಚಿತ್ರಾನ್ನಕ್ಕೆ ಬೇಕಾದಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋದ ಜೊತೆ ಅಂತ. ಬೇಕು ಅಂದರೆ ನೀವು ಕೊನೆಗೂ ಸಹ ಮಿಕ್ಸ್ ಮಾಡ್ಕೋಬೋದು. ಆದರೆ ಫಸ್ಟ್ನಲ್ಲೇ ನಾವು ಉಪ್ಪನ್ನು ಸೇರಿಸ್ಬಿಟ್ರೆ ಚೆನ್ನಾಗಿ ಅನ್ನಕ್ಕೆ ಇದು ಕೋಟ್ ಆಗುತ್ತೆ. ಈಗೆಲ್ಲ ಒಗ್ಗರಣೆ ರೆಡಿಯಾಗಿದೆ ಅಂದಾಗ ನಾವು ಬೇಯಿಸ್ಕೊಂಡಂಥ ಅನ್ನನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಉದುದ್ರಾಗಿದ್ದರೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅನ್ನ ಹೇಗೆ ಬೇಯಿಸ್ತೀವೋ ಅದ್ರ ಮೇಲೆ ಚಿತ್ರಾನ್ನ ರೆಡಿಯಾಗಿರುತ್ತೆ. ಅನ್ನನ ಉದುದ್ರಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ಇನ್ಯಾವ ಸಾಮಾನು, ದೊಡ್ಡ ಸಾಮಾನು ನಾವು ಇದಕ್ಕೇನು ಹಾಕ್ತಿಲ್ಲ, ಬರೀ ಒಂದು ಸಿಂಪಲ್ ಒಗ್ಗರಣೆ ಲೈಟಾಗಿ. ಆಮೇಲೆ ಕೊನೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದರೆ ಚಿತ್ರಾನ್ನ ಸೂಪರಾಗಿರೋ ಚಿತ್ರಾನ್ನ ರೆಡಿಯಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಚಿತ್ರಾನ್ನ ಮಾಡ್ತಾರೆ. ಟೊಮೆಟೊ ಚಿತ್ರಾನ್ನ, ಬಟಾಣಿ ಚಿತ್ರಾನ್ನ. ನಾನು ಮಾಡ್ತಿದ್ದು ಸಿಂಪಲ್ ಪ್ಲೇನ್ ಲೆಮನ್ ಚಿತ್ರಾನ್ನ. ಇವತ್ತು ಇದನ್ನ ಮುಚ್ಚಿಟ್ಬಿಟ್ಟು ಒಂದು 2 ರಿಂದ 3 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ. ಏಕೆಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಅನ್ನ ಜೊತೆ ಮಿಕ್ಸ್ ಆಗಲಿ ಅಂತ, ಹಿಡ್ಕೊಳ್ಳಿ ಅಂತ. ಕೊನೆಗೆ ಸ್ಟವ್ ಆಫ್ ಮಾಡಿದ ಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಹಿಂಡ್ತಾ ಇದ್ದೀನಿ ನೋಡಿ. ಇಷ್ಟು ಅನ್ನಕ್ಕೆ 1 ನಿಂಬೆಹಣ್ಣಿನ ರಸ ಸಾಕು. ನಿಂಬೆಹಣ್ಣು ದೊಡ್ಡದಾಗಿರೋದ್ರಿಂದ 1 ನಿಂಬೆಹಣ್ಣಿನ ರಸ ಸಾಕು. ಇದು ನಾನು ನಮ್ಮನೇಲಿ ಮಾಡೋವಂಥ ಚಿತ್ರಾನ್ನ. ಕೆಲವರು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸೇರಿಸ್ತಾರೆ. ನಾನು ಅದು ಯಾವುದನ್ನು ಸಹ ಸೇರಿಸಲ್ಲ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಮಿಕ್ಸ್ ಮಾಡ್ತೀನಿ. ಇದೊಂಥರ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಹಾಗೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಬಿಡಿ ಬಿಸಿ ಇದ್ದಾಗಲೇ. ತುಂಬಾ ರುಚಿಯಾಗಿರುತ್ತೆ. ಚಿತ್ರಾನ್ನ ಜೊತೆ ಬೆಸ್ಟ್ ಕಾಂಬಿನೇಷನ್ ತೆಂಗಿನಕಾಯಿ ಚಟ್ನಿ, ಹಾಗೆಯೇ ಒಂದು ಹಪ್ಪಳ. ಸೂಪರಾಗಿರುತ್ತೆ ಚಿತ್ರಾನ್ನ. ಕೊನೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್. ಕೆಲವರಿಗೆ ಚಿತ್ರಾನ್ನಕ್ಕೆ ಕಾಯಿ ತುರಿ ಸೇರಿಸಿದ್ರೆ ಇಷ್ಟ ಆಗಲ್ಲ ಅಂಥವ್ರು ಈ ಕಾಯಿ ತುರಿ ಸೇರಿಸೋ ಅವಶ್ಯಕತೆ ಇಲ್ಲ. ಆದರೆ ಕಾಯಿ ತುರಿ ಯಾವಾಗಲೂ ಒಂದು ಫ್ರೆಶ್ನೆಸ್ ಆ್ಯಡ್ ಮಾಡುತ್ತೆ ಯಾವುದೇ ಡಿಶ್ಗೆ. ಹಾಗಾಗಿ ನಾನಲ್ಲಿ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸೂಪರಾಗಿರೋ ಟೇಸ್ಟಿಯಾಗಿರೋಂಥ ಸಿಂಪಲ್ ಆಗಿರೋಂತಹ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ. ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ದರೆ ಇದನ್ನು ಬ್ರೇಕ್ಫಾಸ್ಟಿಗಾದರೂ ತಿನ್ಬೋದು, ಲಂಚಿಗಾದರೂ ತಿನ್ಬೋದು, ಡಿನ್ನರಿಗಾದರೂ ತಿನ್ಬೋದು. ಇದೊಂದು ಬೋರ್ ಆಗದಿರೋಂತಹ ಡಿಶ್ ಅಂತಲೇ ಹೇಳ್ಬೋದು. ಎಲ್ಲರೂ ಯೂಶ್ವಲಾಗಿ ಸಿಂಪಲಾಗಿ ಎಲ್ಲರೂ ಇಷ್ಟಪಡೋ ಅಂತಹ ಚಿತ್ರಾನ್ನ ಇದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.